ಓಂ ಗಂಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ. ಓಂ ಶತಕ್ರತು ಸ್ವರೂಪಾಯ ನಮಃ. ಭಗವಂತ ಯಜ್ಞರಕ್ಷಕನಾಗಿದ್ದಾನೆ, ಯಜ್ಞಸ್ವರೂಪನಾಗಿದ್ದಾನೆ. ಯಜ್ಞದಲ್ಲಿ ಕೊಡುವ ಆಹುತಿಯನ್ನು ಸ್ವೀಕರಿಸುವವನು ಭಗವಂತ. ಯಜ್ಞವನ್ನು ಮಾಡಿಸಲು, ಯಜ್ಞವನ್ನು ಮಾಡುವವರಿಗೆ ಪ್ರೇರಣೆಯನ್ನು ನೀಡುವವನು ಭಗವಂತ. ಯಜ್ಞವನ್ನು ಮಾಡುವವರಿಗೆ ಅನುಗ್ರಹವನ್ನು ಮಾಡುವವನು ಭಗವಂತ. 100 ಅಶ್ವಮೇಧ ಯಜ್ಞಗಳನ್ನು ಮಾಡಿದವರಿಗೆ ಇಂದ್ರ ಪದವಿಯನ್ನು ಕೊಡುವವನು ಭಗವಂತ. ಇಂದ್ರನಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿರುವವನು ಭಗವಂತ. ಯಜ್ಞಗಳಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿರುವವನು ಭಗವಂತ. ಇಂತಹ ಭಗವಂತನನ್ನು ಶತಕ್ರತು ಸ್ವರೂಪಾಯ ನಮಃ ಎಂಬುದಾಗಿ ವಿದ್ವಾಂಸರು ವರ್ಣಿಸುತ್ತಾ ಇದ್ದಾರೆ. ಹೀಗೆ 4 ತೊದಲು ಮಾತುಗಳನ್ನು ಆಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೇ ಸರ್ವವೂ ಸಮರ್ಪಿತ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.